ನೋಡಿ, ಇದು ನಮ್ಮ ತೈಝನ್ ಚಿಕನ್. ಇದು ಬಿರಿಯಾನಿ ಮಾಡಿದ್ದೀನಿ ಇವತ್ತು. ತುಂಬ ಟೇಸ್ಟಿ ಆಗುತ್ತೆ. ಬಟ್ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನೋಡಿ. ತೈಝನ್ ಚಿಕನ್ ಬಿರಿಯಾನಿ ಜಾಸ್ತಿ ಟೈಮ್ ಇಲ್ಲ, 20-30 ನಿಮಿಷದೊಳಗಡೆ ಆಗುತ್ತೆ. ಅಸ್ಸಲಾಮು ಅಲೈಕುಮ್. ಸೊ ನೋಡಿ, ನಾನು ಫಸ್ಟಿಗೆ ಚಿಕನನ್ನು ಒಳ್ಳೆಯಿಂದ ತೊಳೆದಿದ್ದೇನೆ. ತೈಝಾನಿದ್ದು ಅದಕ್ಕೆ ನಾನು 3 ಕಾಯಿ ಮೆಣಸು ಹಾಕಿದ್ದೇನೆ ಮತ್ತು ಜಿಂಜರ್ ಪೇಸ್ಟಲ್ಲಿ ನಾನು ಹಾಕಿದ್ದೇನೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ ಇದೆ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಇದು ಚಿಕನ್ ಉಂಟಲ್ಲ, ಸ್ಕಿನ್ ಔಟ್ ಅಲ್ಲ, ಸ್ಕಿನ್ ಇದ್ದದ್ದು. ಆಮೇಲೆ ನಾನು ನೀರುಳ್ಳಿಯನ್ನು ತುಂಬ ಒಳ್ಳೆಯಿಂದ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ಆಮೇಲೆ 1 ಕಪ್ ಅಷ್ಟು ಮೊಸರು ಹಾಕ್ತಾ ಇದ್ದೇನೆ. ಇದು ತುಂಬ ಸುಲಭ ಇದೆ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾ ಇದ್ದೇನೆ. ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೇನೆ. ಸೊ ಇದನ್ನೆಲ್ಲ ಒಟ್ಟಿಗೆ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ನಾನು ಇದಕ್ಕೆ ಹಾಕ್ತಿದ್ದೇನೆ 2 ಚಮಚದಷ್ಟು ಮೆಣಸಿನ ಹುಡಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ನಾನು ಹಾಕ್ತಿದ್ದೇನೆ ಕೊತ್ತಂಬರಿ ಪೌಡರ್ ಮತ್ತು ಜೀರಿಗೆ ಪೌಡರ್ ಹಾಕ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಅರಸಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟು ಬಿಡಿ. ಆಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೇನೆ, ಅದಕ್ಕೆ ನಾನು ನೀರುಳ್ಳಿ ಫ್ರೈ ಮಾಡಿದ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲೆ ಪೌಡರ್ ಚಿಕನ್ಗೆ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಬೋದು. ನಾನು ಅದಕ್ಕೆ ಹಾಕಲಿಲ್ಲ, ಯಾಕಂದರೆ ನಮಗೆ ಗರಂ ಮಸಾಲ ಸ್ಮೆಲ್ ಜಾಸ್ತಿ ಇಷ್ಟ ಅಲ್ಲ ನಮ್ಮ ಮನೆಯವರಿಗೆ, ಅದಕ್ಕೆ. ಮತ್ತು ಎಲ್ಲ ಗರಂ ಮಸಾಲ ಒಂದೊಂದು ಹಾಕಿ, ಲವಂಗ, ಸ್ಟಾರ್, ಕೆತ್ತೆ ಮತ್ತು ಸ್ವಲ್ಪ ಬಡಸೊಪ್ಪು ಹಾಕಿ ನಾವು ಚಿಕನನ್ನು ಮಿಕ್ಸ್ ಮಾಡಿದೆ ನೋಡಿ, ಅದನ್ನು ಅದಕ್ಕೆ ಹಾಕಬೇಕು. ಇದು ತೈಝನ್ ಚಿಕನ್ ಆಗುವುದರಿಂದ ನಾನು ಇದನ್ನು ಸ್ಕಿನ್ ತೆಗಲಿಲ್ಲ. ಸ್ಕಿನ್ ತೆಗೆದ್ರೆ ಅಷ್ಟು ಒಳ್ಳೆ ಆಗಲ್ಲ ಬಿರಿಯಾನಿ. ಸ್ಕಿನ್ ಇದ್ದರೆ ಚಿಕನ್ ಒಳ್ಳೆಯದಾಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಈ ಥರ ಚಿಕನ್ ಬಿರಿಯಾನಿ ಯಾರೂ ಮಾಡಿರಲ್ಲ. ಇದು ಚಿಕನ್ ಬಿರಿಯಾನಿ, ಚಿಕನ್ ನಾರ್ಮಲ್ ಚಿಕನ್ ಅಲ್ಲ, ತೈಝನ್. ಒಳ್ಳೆಯಿಂದ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು 5 ನಿಮಿಷ. ನೀರು ಆಟೋಮೆಟಿಕ್ ಬಿಡುತ್ತೆ. ನೀರು ಬಿಡಲಿಲ್ಲ ಅಂದರೆ ನೀವು ನೀರು ಹಾಕಿ. ನಾನು ನೀರು ಹಾಕಲಿಲ್ಲ. ಇದು ಬೇಯಲಿಕ್ಕೆ ಸ್ವಲ್ಪ ಲೇಟ್, ಅದಕ್ಕಿಂತ ನಾನು ಈ ಥರ ಬೇಯಲಿಕ್ಕೆ ಇಟ್ಟು ಬಿಡ್ತಾ ಇದ್ದೇನೆ. ಸೊ ಬೇಯಲಿ, ಒಳ್ಳೆಯಿಂದ ಬೇಯಬೇಕು. ಅಂದರೆ ತುಂಬ ಒಂದು ಫುಲ್ಲು ಬೇಯಿಸಬೇಡಿ, ಸ್ವಲ್ಪ ಮೀಡಿಯಮ್ ಗಟ್ಟಿ ಇರಲಿ. ಗಟ್ಟಿ ಇದು ಸ್ವಲ್ಪ ಬಿರಿಯಾನಿ ಒಳ್ಳೆಯದಾಗೋದು. ನೀರೆಲ್ಲ ಡ್ರೈ ಆಗಿದೆ, ನಾನು ಕರೆಕ್ಟಾಗಿ ತೆಗೆದಿಟ್ಟಿದ್ದೇನೆ. ಮತ್ತು ಒಂದು ನಾನು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನೀರು ಹಾಕಿದ್ದೇನೆ. ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. 1 ಚಮಚದಷ್ಟು ತುಪ್ಪ ಹಾಕಿ, ಮತ್ತು ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೇನೆ. ಮತ್ತು ಗರಂ ಮಸಾಲೆ, ಸ್ವಲ್ಪ ಲವಂಗ, ಕೆತ್ತೆ ಎಲ್ಲ ಮಿಕ್ಸ್ ಮಾಡಿ ನೀರು ಬಾಯ್ಲ್ ಆಗಲಿಕ್ಕೆ ಬಿಡಿ. ನೀರು ಬಿಸಿ ಆಗಲಿ. ನೋಡಿ, ಇಷ್ಟು ಚೆನ್ನಾಗಿ ನಮ್ಮ ಚಿಕನ್ ರೆಡಿಯಾಗಿದೆ. ಈಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಒಂದು ಫುಲ್ ಡ್ರೈ ಆಗಿದೆ ನೋಡಿ. ಈಗ ನೀರು ಬಾಯ್ಲ್ ಆಗಿದೆ. ಈ ಟೈಮಲ್ಲಿ ನಾನು ಬಿರಿಯಾನಿದು ರೈಸ್ ಹಾಕ್ತಿದ್ದೇನೆ. ರೈಸ್ ಯಾವುದು ಬೇಕಾದರೂ ಹಾಕ್ಬೋದು, ಬಿರಿಯಾನಿ ರೈಸ್ ಅಂತ ಇಲ್ಲ, ಜೀರಾ ರೈಸ್ ಎಲ್ಲ ಮಾಡ್ಬೋದು, ಟೇಸ್ಟಿ ಆಗುತ್ತೆ. ಇದು 3/4 ಅಂಶ ಬೇಯಬೇಕು. ರೈಸ್ ಹಾಕಿದ ನಂತರ, ಅಕ್ಕಿ ಹಾಕಿದ ನಂತರ ಒಳ್ಳೆಯಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ನೋಡಿ, ಇದು 3/4 ಅಂಶ ಈಗ ಬೆಂದಿದೆ. ಜಾಸ್ತಿ ಬೇಳೆ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಗಟ್ಟಿನೇ ಇದೆ. ಈಗ ಇದನ್ನು ನಾನು ನೀರು ತೆಗಿತೇನೆ, ಸಪ್ರೇಟ್ ಮಾಡ್ತೇನೆ. ನೀರು ಮತ್ತು ಅಕ್ಕಿ ಸಪ್ರೇಟ್ ಮಾಡಿಬಿಡ್ತೇನೆ. ಈಗ ನೋಡಿ, ತೈಝನ್ ಕರೆಕ್ಟಾಗಿದೆ, ನೋಡ್ತಾ ಇದ್ದೀರಲ್ವ. ನಾನು ಡ್ರೈ ಮಾಡಿದೆ, ಯಾಕಂದರೆ ನಮಗೆ ಸ್ವಲ್ಪ ಮಸಾಲೆ ಕಡಿಮೆ. ನಿಮಗೆ ಮಸಾಲೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರುಳ್ಳಿ ಎಲ್ಲ ಹಾಕಿ, ಮೊಸರು ಎಲ್ಲ. ಸೊ ಅದರ ಮೇಲೆ ನಾನು ರೈಸ್ ಹಾಕ್ತಾ ಇದ್ದೇನೆ. ನೀರೆಲ್ಲ ತೆಗೆದ ನಂತರ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಬೇಕು. ಮತ್ತು ಫಸ್ಟ್ ನಾನು ಹಾಕ್ತಾ ಇರೋದು ತುಪ್ಪ ಹಾಕಿದ ನಂತರ, ನಾನು ಫಸ್ಟಿಗೆ ವಾಯ್ಸ್ ಕೊಟ್ಟಿದ್ದೆ, ನಮ್ಮ ಮನೇಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಪುನಃ ವಾಯ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ, ತುಪ್ಪ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಅತ್ತೆ ಮಾಡಿಕೊಡೋ ತುಪ್ಪ. ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ನೀರುಳ್ಳಿ ಫ್ರೈ ಮಾಡಿದ್ದು ಹಾಕಿ, ಸ್ವಲ್ಪ ಕಲರ್ ಹಾಕ್ತೇನೆ ನಾನು. ನೀವು ಬೇಕಾದರೆ ಕಲರ್ ಸ್ಕಿಪ್ ಮಾಡ್ಬೋದು. ನನಗೆ ಬಿರಿಯಾನಿಗೆ ಕಲರ್ ಇಲ್ಲ ಆದರೆ ನನಗೆ ಬಿರಿಯಾನಿ ತಿಂದ ಥರ ಆಗಲ್ಲ. ನನಗೆ ಕಲರ್ ಬೇಕು ಬಿರಿಯಾನಿಗೆ, ಹಾಗಾದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ವೈಟ್ ಬಿರಿಯಾನಿ ಬೇಕಾದರೆ ಕಲರನ್ನು ಸ್ಕಿಪ್ ಮಾಡಿ. 1 ಕಲರ್ ಬೇಕಾದರೆ 1 ಕಲರ್ ಹಾಕಿ. ನಾನು ಸ್ವಲ್ಪ 2 ಕಲರು ಸಹ ಹಾಕ್ತಾ ಇದ್ದೇನೆ. ಇದನ್ನು ನಾನು ಒಂದು 15 ನಿಮಿಷ ದಮ್ಮಲ್ಲಿ ಇಟ್ಟು ಬಿಡ್ತೀನಿ. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿತ್ತು. ಒಂದು ಸತಿ ಟ್ರೈ ಮಾಡಿ. ನೀವು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿಯಲ್ಲಿ ತಿಂದಿರ್ಬೋದು. ಇದು ತೈಝನ್ ಚಿಕನ್ ಬಿರಿಯಾನಿ ತಿಂದಿರಲ್ಲ. ಇದು ಸ್ವಲ್ಪ ಊರಿದ್ದ ಚಿಕನ್ ಥರ, ಊರಿದ್ದು ಕೋಳಿ ಇರ್ತದಲ್ವ, ಸೇಮ್ ಅದೇ ಥರ
ಇರುತ್ತೆ, ಸ್ವಲ್ಪ ಗಟ್ಟಿಯಾಗಿ. ಮತ್ತು ತುಂಬ ಬೇಯಿಸಬೇಡಿ ಚಿಕನ್, ರೈಸ್ ತುಂಬ ಬೇಯಿಸಬೇಡಿ. ಯಾವ ಥರ ಬಂದಿದೆ ನೋಡಿ. ನನಗೆ ಸ್ವಲ್ಪ ಕಲರ್ ಜಾಸ್ತಿ ಆಗಿದೆ ಬಿರಿಯಾನಿಯಲ್ಲಿ, ಅದು ನನಗೆ ಇಷ್ಟ. ನಿಮಗೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.